ಆತ್ಮೀಯ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕರ ಒಂದು ಕೃತ್ಯವೇನಾಗಿತ್ತು, ನಮ್ಮ ದೇಶದ ನಾಗರಿಕರನ್ನು ಕೊಂದಾಕಿದಂತಹ ಸಂದರ್ಭವಾಗಿತ್ತು. ಆ ವಿಷಯದಲ್ಲಿ ಒಂದು ಎರಡು ಮಾತನಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊದಲನೆಯದು, ನಾನು ಸರ್ಕಾರದಲ್ಲಿ ಕೇಳುವಂತಹ ಮಾತು, ನಿಮ್ಮ ಮುಂದೆ ಇರುವಂತಹ ಒಂದು ಕ್ವಶನ್ ಸಹ. ನಮ್ಮ ದೇಶದ ಸರ್ಕಾರದಲ್ಲಿ ಇರುವಂತಹದ್ದು ಮೊದಲನೇದು ಇಂಟೆಲಿಜೆನ್ಸ್ ಅಂತ ಇದೆ. ಅದು ಈ ದಾಳಿ ನಡೆಯುತ್ತೆ ಅಂತ ಹೇಳುವಾಗ ಅದು ಇಂಟೆಲಿಜೆನ್ಸ್, ನಮ್ಮ ದೇಶದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು. ಒಂದು, ನಮ್ಮ ದೇಶದ ಮಿಲಿಟರಿ ಪಡೆ ಏನಾಗಿತ್ತು. ಈ ಎರಡು ಕ್ವಶನ್ ಮಾತ್ರ ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೇಶದಲ್ಲಿ ಅಥವಾ ಈ ಕಾಶ್ಮೀರ ಎನ್ನುವಂತಹ ಪ್ರದೇಶ ಒಂದು ಉಗ್ರವಾದಿಗಳ ಒಂದು ಅಟ್ಯಾಕ್ ಮಾಡುವಂತಹ, ಈ ದೇಶದ ಮೇಲೆ ದಾಳಿ ಮಾಡುವಂತಹ ಯಾವ ಸಂದರ್ಭದಲ್ಲಿಯೂ ಸಹ ದಾಳಿ ಮಾಡಬಹುದು ಅಂತ ಒಂದು ನಮ್ಮ ದೇಶದಲ್ಲಿರುವಂತಹ ಕಾಶ್ಮೀರದಲ್ಲಿ ಅಲ್ಲಿ ಮಿಲಿಟರಿ ಪಡೆ ಯಾವತ್ತೂ ಸಹ ಇರುತ್ತೆ. ಅದು ಗಡಿಯಾಗಿರುತ್ತೆ, ನಮ್ಮ ದೇಶದ ಒಂದು ಗಡಿಯಾಗಿರುತ್ತೆ. ಅಲ್ಲಿಯ ಇಂಟೆಲಿಜೆನ್ಸ್ ಏನು ಮಾಡುತ್ತೆ, 24 ಗಂಟೆ ಸಹ ನೋಟ್ ಮಾಡ್ತಾ ಇರುತ್ತೆ. ಅಲ್ಲಿ ಮಿಲಿಟರಿ ಪಡೆಗಳು ಇರುತ್ತೆ. ಆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವತ್ತು ನಮ್ಮ ದೇಶದ ಮಿಲಿಟರಿಗಳನ್ನು ನಾನು ಕ್ವಶನ್ ಮಾಡ್ತಾ ಇರುತ್ತಲ್ಲ, ಸರ್ಕಾರವನ್ನು ಕ್ವಶನ್ ಮಾಡ್ತಾ ಇರೋದು. ಯಾಕೆಂತ ಕೇಳಿದ್ರೆ ನಮ್ಮ ಮಿಲಿಟರಿಗಳ ನೋವು ನಮಗೆ ಗೊತ್ತು. ಯಾಕೆ ಅಂತ ಕೇಳಿದ್ರೆ ಅವರು ಪಡುವಂತಹ ಕಷ್ಟ ಇದೆಯಲ್ಲ, ಅವರು ನೋವು ಅನುಭವಿಸುವಂತಹ ನೋವು ಇದೆಯಲ್ಲ, ನಮಗೆ ಗೊತ್ತು. ನಮ್ಮ ದೇಶದ ಮಿಲಿಟರಿ ಅವರಿಗೆ ನಾನು ಒಂದು ದೊಡ್ಡ ಸಲಾಂ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಇದ್ದಂತಹ ಮಿಲಿಟರಿ ಪಡೆಗಳು ಎಲ್ಲಿ ಹೋದ್ರು, ಒಂದು. ಎರಡು, ಇಂಟೆಲಿಜೆನ್ಸ್, ನಮ್ಮ ದೇಶದ ಇಂಟೆಲಿಜೆನ್ಸ್ ಏನು ಮಾಡುತ್ತಾ ಇತ್ತು. ಇದು ನೀವು ಪ್ರತಿಯೊಬ್ಬರು ಸಹ ಸರ್ಕಾರದಲ್ಲಿ ಕೇಳುವಂತಹ ಕ್ವಶನ್ ಆಗಿರ್ಬೇಕು. ಯಾಕೆ ಗೊತ್ತಾ ನಿಮ್ಗೆ, ಅವತ್ತು ಒಂದು 47 ಜನ ಪುಲ್ವಾಮಾ ದಾಳಿ ಗೊತ್ತಿದೆಯಲ್ಲ ನಿಮ್ಗೆ, ಅವತ್ತು ಸಹ ಹೀಗೆ ಆಯಿತು. ನಮ್ಮ ದೇಶದ ಸೈನಿಕರು ಸಹ ಶಹೀದಾದ್ರು. ಆ ಸಂದರ್ಭದಲ್ಲಿ ನಮ್ಮ ಇಂಟೆಲಿಜೆನ್ಸ್ ಏನಾಗಿತ್ತು. ಇದು ಏನು, ನನಗೆ ಒಂದು ಸಂಶಯ ಬರ್ತಾ ಇದೆ. ನಾನು ಈ ದೇಶದ ಒಂದು ಪ್ರಜೆಯಾಗಿ ನಾನೊಂದು ಸಂಶಯ ರೀತಿಯಲ್ಲಿ ನಾನು ನೋಡ್ತೇನೆ. ನಮ್ಮ ದೇಶದ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು, ಮತ್ತೆ ಮಿಲಿಟರಿ ಸೈನ್ಯಗಳು ಏನು ಮಾಡ್ತಾ ಇತ್ತು, ಇದೆಲ್ಲ ಒಂದು ಸರ್ಕಾರದ ಆಟವೋ ಎಂದು ನಾನು ಭಾವಿಸ್ತೇನೆ. ಅದರ ಒಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಉಗ್ರವಾದಿಗಳನ್ನು, ಅದು ಮುಸಲ್ಮಾನರೇ ಆಗ್ಲಿ ಯಾರೇ ಆಗ್ಲಿ, ಅದು ನಾವು ಸಮರ್ಥನೆ ಮಾಡಬಾರ್ದು. ಈ ದೇಶದ ಮುಸಲ್ಮಾನರು ಯಾವತ್ತೂ ಸಹ ಉಗ್ರವಾದಿಗಳನ್ನು ಬೆಂಬಲ ಮಾಡುವಂತಹ ಜನರಲ್ಲ. ಇಸ್ಲಾಮಲ್ಲಿ ಏನು ಹೇಳಿಕೊಡುತ್ತೆ, ನಿನ್ನ ಧರ್ಮವನ್ನು ನೀನು ಅನುಸರಿಸ್ತೀಯ, ಅದೇ ನಿನ್ನ ರಾಷ್ಟ್ರವನ್ನು ಸಹ ನೀನು ರಕ್ಷಣೆ ಮಾಡಬೇಕು. ನಮ್ಮ ದೇಶದ ಮುಸಲ್ಮಾನರಿಗೆ ಒಂದು ಪವಿತ್ರವಾದಂತಹ ಜಾಗವೆಂದರೆ ಸೌದಿ ಅರೇಬಿಯಾದಲ್ಲಿರುವಂತಹ ಮಕ್ಕ ಮತ್ತು ಮದೀನಾ. ಆ ದೇಶವನ್ನೇ ನಮ್ಮ ಭಾರತಕ್ಕೆ ಫೈಟ್ ಮಾಡ್ಲಿಕ್ಕೆ ಬಂದ್ರೆ ಆವಾಗ ನಾವು ಇರುವಂತಹ ಈ ಭಾರತೀಯ ಮುಸಲ್ಮಾನರು ನಾವು ಸಪೋರ್ಟ್ ಮಾಡ್ಬೇಕಾದದ್ದು ನಮ್ಮ ದೇಶಕ್ಕೆ, ಅದು ಭಾರತ ದೇಶಕ್ಕೆ ಮಾತ್ರ. ಅದೆಲ್ಲ ಬಿಡಿ. ಆದರೆ ನಾನು ಹೇಳುವಂತಹದ್ದು, ನನಗೆ ಈಗ ಒಂದು ಸಂಶಯ, ಈ ಆಟವೆಲ್ಲವೂ ನಮ್ಮ ದೇಶದ ಸರ್ಕಾರ ನಡೆಸುತ್ತಿದೆಯಾ ಅಲ್ಲ, ನಮ್ಮ ದೇಶದ ಏನೋ ಒಂದು ವ್ಯವಸ್ಥೆಗೆ, ರಾಜಕಾರಣಿಗಳ ಒಂದು ಕುತಂತ್ರಕ್ಕೆ ಬಲಿಯಾಯಿತಾ ಇಷ್ಟು ಜನರ ಸಾವು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏಕೆ ನಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಯ್ತು? ದೇಶದಲ್ಲಿ ಈ ಲೋಕದಲ್ಲಿ ನಾವು ತುಂಬಾ ಮುಂದೆ ಇದ್ದೇವೆ. ನಮ್ಮ ಭಾರತೀಯರು ನಾವು ತುಂಬಾ ಮುಂದೆ ಇದ್ದೇವೆ ಇಡೀ ಲೋಕದಲ್ಲಿ. ಆದ್ರೆ ನಮ್ಮ ದೇಶದಲ್ಲಿ ನಡೆಯುತ್ತಲ್ಲ, ಇದು ಯಾರ ಆಟ ಆಗಿರಬಹುದು. ಯಾವತ್ತಿಗೂ ಸಹ ಈ ದೇಶದ ಜನರಿಗೆ ದೇವನದನ್ನು ತೋರಿಸಿಕೊಡ್ಲಿ. ಈ ದೇಶಕ್ಕೆ ಅಥವಾ ಈ ದೇಶದ ಪ್ರತಿಯೊಬ್ಬ ನಾಯಕರು, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಎಲ್ಲರಿಗೂ ಸಹ ದೇವನು ಒಂದಲ್ಲ ಒಂದು ದಿವಸ ನಮಗೆ ತೋರಿಸಿಕೊಡಿ. ನಮ್ಮ ದೇಶದ ಜನರನ್ನು, ನಮ್ಮ ದೇಶದ ಮಿಲಿಟರಿಗಳನ್ನು ಇಂತಹ ರಾಜಕೀಯವಾಗಿ ಕುತಂತ್ರದಿಂದ ಅವರನ್ನು ಕೊಲ್ಲುವಂತಹ ಪ್ರತಿ ಒಂದು ಸಮಯದಲ್ಲಿ ನಡೀತಾ ಇದೆ.
ಪ್ರತಿಯೊಂದು ಸಮಯದಲ್ಲಿ ನಡೀತಾ ಇದೆ. ನಿಮಗೆ ಗೊತ್ತಿದೆಯಾ, ನಮ್ಮ ದೇಶ, ನಮ್ಮ ಪ್ರಧಾನಿಗಳು ಹೇಳ್ತಾರೆ ಅಮೆರಿಕ ನಮ್ಮ ದೋಸ್ತ್, ಟ್ರಂಪ್ ನಮ್ಮ ದೋಸ್ತ್. ಆದ್ರೆ ಪಾಕಿಸ್ತಾನ ಏನೇ ಹೇಳಿತು ಗೊತ್ತಿದೆಯಾ ನಿಮಗೆ? ಇದೆಲ್ಲವೂ ಮಾಡಿಸ್ತಾ ಇರುವುದು ಇಂಡಿಯಾದ ಮೇಲೆ ದಾಳಿ ಮಾಡ್ಲಿಕ್ಕೆ ನಮ್ಗೆ, ಅಥವಾ ಟೆರರಿಸ್ಟ್ ಉಗ್ರವಾದವನ್ನು ನಮಗೆ ಪ್ರೋತ್ಸಾಹನ ಕೊಡುವುದು ನಮ್ಮ ಅಮೆರಿಕ ಅಂತ. ನಾವೆಲ್ಲ ಆಲೋಚನೆ ಮಾಡಬೇಕು. ನಾವೆಲ್ಲ ಇದನ್ನು ಆಲೋಚನೆ ಮಾಡಿ ನಮ್ಮ ದೇಶದ ಹಿಂದೂ ಮುಸ್ಲಿಂ ಅಂತ ಹೊಡೆದಾಡುವಂತಹ ರೀತಿಗಳನ್ನು ನಾವು ಕೊನೆಗೊಳಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.